ಫಿಲಮ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ತೆಲುಗು ಅವ್ರಿಗಿರೋ ಎರಡು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಕಂಪ್ಯಾರಿಸಮ್. ನಿಮ್ದೇ ಒಂದು ಸೈಟ್ ಅಲ್ಲಿ ಒಂದು ವಿಷಯನ ಹಾಕಿದೀರ ರಾಜ್ಕುಮಾರ್ಗೆ ಅಂತ ಬಿಟ್ರೆ ನೆಕ್ಸ್ಟ್ ಅಲ್ಲು ಅರ್ಜುನ್ ಅಂತ ಹೇಳ್ಬಿಟ್ಟು ನಿಮ್ ಸೈಟ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಡಿಲೀಟ್ ಮಾಡಿದ್ರೆ ಗೊತ್ತಾಯ್ತು. ರಾಜ್ಕುಮಾರ್ದು ಒಂದ 3 ಥಿಯೇಟರ್ ಅಲ್ಲ 10 ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು ಅಂದ್ರೂ ಹೌಸ್ಫುಲ್ ಆಗಿರುತ್ತೆ. ನಿಮ್ದ್ರಲ್ಲಿ ಎಷ್ಟರಲ್ಲಿ ಹೌಸ್ಫುಲ್ ಆಗಿದೆ? ಫಸ್ಟ್ ಆಫ್ ಆಲ್ ಕನ್ನಡದವ್ರು ಮೂರ್ಖರಲ್ಲ. ಕನ್ನಡದವ್ರಿಗೆ ತೆಲುಗುನು ಅರ್ಥ ಆಗುತ್ತೆ, ಹಿಂದಿನೂ ಅರ್ಥ ಆಗುತ್ತೆ, ಎಲ್ಲಾನು ಅರ್ಥ ಆಗುತ್ತೆ. ನಾವು ತೆಲುಗಲ್ಲಿ ಮೂವಿ ನೋಡ್ಬಿಟ್ಟು ಅದ್ರ ಅರ್ಥ ಮಾಡೋಕೆ ನಾವು ಇದೀವಿ. ಇನ್ನೊಂದು ಕಂಪ್ಯಾರಿಸಮ್, 10 KGF ಗೆ 1 ಪುಷ್ಪ ಅಂತ. ಓಕೆ, 10 KGF ಯಾವ ಸ್ಟೋರಿ, ಪುಷ್ಪ ಯಾವ ಸ್ಟೋರಿ? ಪುಷ್ಪ ಬಂದ್ಬಿಟ್ಟು ಫ್ಯಾಮಿಲಿ ಸ್ಟೋರಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲ, ನಾವು ಅಷ್ಟು ಸ್ಯಾಡಿಸ್ಟ್ ನನ್ ಮಕ್ಳಲ್ಲ. ಚೆನ್ನಾಗಿರೋ ಫಿಲ್ಮ್ ನ ಚೆನ್ನಾಗಿಲ್ಲ ಅಂತ ಹೇಳೋ ಸ್ಯಾಡಿಸ್ಟ್ ನನ್ ಮಕ್ಳು ನಾವಲ್ಲ. ಓಕೆ, ಪುಷ್ಪ ಅಂತಂದ್ರೆ ಚೆನ್ನಾಗಿದೆ ಅಂತೀವಿ, ಸ್ಟೋರಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ. ಇಲ್ಲ ಅಂತಂದ್ರೆ ಕಂಪ್ಯಾರಿಸಮ್ ಬೇಡಿ. ನಾನು ಫಸ್ಟ್ ಗೆ ಹೇಳೋದೇನಂದ್ರೆ ಕಂಪ್ಯಾರಿಸಮ್ ಬೇಡಿ. ಒಂದೊಂದು ಫಿಲ್ಮ್ ಒಂದೊಂದ್ ತರ ಇರುತ್ತೆ. KGF ಅದ್ರದೇ ಸ್ಟೈಲ್ ಬೇರೆ, ಅದ್ರದೇ ಒಂದು ವೇಗ ಬೇರೆ, ಅದ್ರದೇ ಒಂದು ಬೇರೆ ತರ. ಪುಷ್ಪ ಇವಾಗ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಯಾಮಿಲಿ ಸ್ಟೋರಿ. ಸೆಕೆಂಡ್ ಬಂದ್ಬಿಟ್ಟು ನಿಮ್ ಸ್ಮಗ್ಲಿಂಗ್ ಗಿಗ್ಲಿಂಗ್ ಎಲ್ಲ ಫ್ಯಾಮಿಲಿ ಸ್ಟೋರಿ. ತುಂಬಾ ಇಷ್ಟ ಆಗುತ್ತೆ, ಪ್ರತಿಯೊಬ್ಬನ್ಗೆ ಇಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ನೀವು ಮಾಡ್ತಾರೆ ಕಂಪ್ಯಾರಿಸಮ್ ನ ಮೊದಲು ನಿಲ್ಸಿ, ಫಿಲಂ ತರ ನೋಡಿ, ಆಯ್ತಾ? ಇವತ್ತು ನಮ್ ಕನ್ನಡಿಗರು ನಾವು ಎಷ್ಟು ಕೆಟ್ಟೋಗ್ಬಿಟ್ಟಿದೀವಿ ಅಂತಂದ್ರೆ ಎಲ್ಲಾನು ಬಂದು ಕೊಡ್ತಾ ಇದೀವಿ. ಬೇರೆಯವ್ರಿಗೆಲ್ಲರಿಗೂ ಮೊದ್ಲು ಜಾಗ ಕೊಡ್ತಾ ಇದೀವಿ. ಇದೇ ಶಿವಣ್ಣ ಒಂದು ಫಿಲ್ಮ್ಗೆ ತಮಿಳ್ನಾಡಲ್ಲಿ ಎಷ್ಟು ಥಿಯೇಟರ್ ಸಿಕ್ತು? ಇದೇ ರೀಸೆಂಟ್ ಆಗಿ ನಮ್ಮ ಮುರಳಿ ಸರ್ ಫಿಲಮ್ಗೆ ಎಷ್ಟು ಥಿಯೇಟರ್ ಸಿಕ್ತು ಆಂಧ್ರದಲ್ಲಿ? ಅದೇ ನಮ್ಮ ಇಲ್ಲೇ 122 ಸ್ಕ್ರೀನ್ ಅಲ್ಲಿ ಓಡ್ತಾ ಐತೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಫಿಲಂ ಚೆನ್ನಾಗಿದೆ. Ashwavega English News. Coming soon. Your channel, your voice, your trust.